ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ವಾರ್ಡ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರ್ ಇಂಡಿಯಾ ಅಕಾಡೆಮಿ. ಏನು ಇವತ್ತಿನ ಒಂದು ಪ್ರಮುಖ ವಿಚಾರವೇನೆಂದ್ರೆ, ಈ ಒಂದು ಕ್ಲಾಸ್ನಲ್ಲಿ ಕಳೆದ 3-4 ದಿನಗಳಿಂದ ನಮ್ಮ ಒಂದು ಜಿ.ಕೆ ಮಾರ್ಗದರ್ಶಿ ಕೋರ್ಸ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಏನು ಜಿ.ಕೆ ಮಾರ್ಗದರ್ಶಿ ಕೋರ್ಸ್ ಎಲ್ಲರೂ ಕೂಡ ತುಂಬಾ ಫೋನ್ ಮಾಡಿ ವಿಚಾರಿಸಿದ್ರು, ಇಲ್ಲಿ ಕ್ಲಾಸ್ಗಳು ಇರ್ತಾವ, ಮತ್ತೇನ್ ಆಕ್ಟಿವಿಟಿ ಇರ್ತಾವ, ಮತ್ತೆ ಇರ್ತಕ್ಕಂಥ ಏನ್ ನಿಮ್ದು ವಿಶೇಷತೆ ಅಂತ ಫೋನ್ ಕೂಡ ವಿಚಾರಿಸಿದ್ರು. ಸಾಕಷ್ಟು ಅಡ್ಮಿಷನ್ಗಳು ಕೂಡ ನಡೆದವು. ಈ ಕಳೆದ ಒಂದು 3-4 ದಿನಗಳಲ್ಲಿ ಕೂಡ ನಮ್ಮ ಒಂದು ಅಡ್ಮಿಷನ್ ತಗೊಂಡಿರ್ತಕ್ಕಂಥ ಒಂದು ಸ್ಪರ್ಧಾ ಮಿತ್ರರು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವರ ದೈನಂದಿನ ಸ್ಟಡಿಯ ಜೊತೆಗೆ ಕ್ವಿಜ್ಗಳನ್ನು ಅಟೆಂಡ್ ಮಾಡೋದ್ರ ಮೂಲಕ, ಅಲ್ಲಿ ನಮ್ಮ ತಯಾರಿಯನ್ನು ಮಾಡೋದ್ರ ಮೂಲಕ, ಮತ್ತೆ ನಾವು ಕೊಡ್ತಕ್ಕಂಥ ಕಂಟೆಂಟ್ಗಳ ಮೂಲಕ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ತಯಾರಿಯನ್ನು ಮಾಡಿಕೊಂಡು ಏನದು ಪ್ರೈಮ್ ಟೈಮ್ ಒಂದು ಏನು ರಾತ್ರಿ 10 ಗಂಟೆಗೆ ಏರ್ಪಡಿಸುವ ಒಂದು ಪ್ರಮುಖ ಕ್ವಿಜ್ ಅಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ಬಿಡುವಿನ ವೇಳೆಯಲ್ಲಿ ಎಲ್ಲಾ ಒಂದು ನಮ್ಮ ಅಡ್ಮಿಷನ್ ತಗೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಪರ್ಧಾ ಮಿತ್ರರಲ್ಲಿ ವಿಶೇಷವಾಗಿ PhD ಅನ್ನು ಮಾಡಿರ್ತಕ್ಕಂಥವ್ರಿದ್ದಾರೆ. ಆಮೇಲೆ ಕೆಸೆಟ್ ನೆಟ್ ಎಲ್ಲ ಏನದು ಕ್ವಾಲಿಫೈಡ್ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸೀನಿಯರ್ ಗಳೇ ಜೊತೆ ನಾನು ಇವತ್ತು ಜಿ.ಕೆ ಮಾರ್ಗದರ್ಶಿ ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಖುಷಿ ವಿಚಾರ ಅನಿಸ್ತಿದೆ. ಯಾಕೆಂದ್ರೆ ಇಂಥ ಒಂದು ಪ್ರತಿಭಾನ್ವಿತ ಕೆಸೆಟ್ ನೆಟ್ PhD ಮಾಡಿರ್ತಕ್ಕಂಥ ಒಂದು ಸ್ನೇಹಿತರ ಜೊತೆ ನಾನು ಒಂದು ಗೈಡರ್ ಆಗಿ, ಮೆಂಟರ್ ಆಗಿ ಮತ್ತು ನನ್ನದೇ ಆದ ಒಂದು ಕಂಟೆಂಟ್ಗಳ ಮೂಲಕ ಅವರ ಒಂದು ಜಿ.ಕೆ ತಯಾರಿಯನ್ನ ಮತ್ತಷ್ಟು ಬಲಪಡಿಸ್ತಾ ಇದ್ನಂದ್ರೆ ನನಗೆ ಅತ್ಯುತ್ತಮವಾಗಿರ್ತಕ್ಕಂಥ ಖುಷಿ ಬರ್ತಾ ಇದೆ ಇಲ್ಲಿ. ಯಾಕಂದ್ರೆ ಆ ಈ PhD ನೆಟ್ ಕೆಸೆಟ್ ಪಾಸ್ ಮಾಡಿದವರು ಅವರಿಗೆ ಒಂದು ಮಾರ್ಗದರ್ಶನ ಮಾಡೋದಂದ್ರೆ ಅದು ನನಗೆ ಒಂದು ಹೆಮ್ಮೆಯ ವಿಷಯ. ಏನಕ್ಕಂದ್ರೆ ಅಂತ ಒಂದು ಪ್ರತಿಭಾನ್ವಿತ ಏನದು ವ್ಯಕ್ತಿಗಳ ಜೊತೆ ನನ್ನ ಒಂದು ಒಡನಾಟ ಮತ್ತು ಅಂತವರಿಂದ ಒಂದು ಕಲಿಬೇಕಾದ ಇನ್ನೂ ಹಲವು ವಿಚಾರಗಳನ್ನು ನಾನು ಕೂಡ ಇಲ್ಲಿ ಅವರೊಂದಿಗೆ ಕಲಿತಾ ಇದ್ದೀನಿ. ಹಾಗಾಗಿ ಜಿ.ಕೆ ಮಾರ್ಗದರ್ಶಿಯ ಕೋರ್ಸ್ ಒಂದು ಪ್ರಮುಖ ವಿಚಾರಗಳನ್ನ ನಮ್ ನಡೆದಿರ್ತಕ್ಕಂಥ 3-4 ದಿನಕ್ಕೆ ನಡೆದಿರ್ತಕ್ಕಂಥ ಒಂದು ಸಕ್ಸಸ್ ರೇಟ್ ಅನ್ನ ನಿಮ್ ಜೊತೆ ಇವತ್ತು ಹಂಚ್ಕೊತಾ ಹೋಗ್ತೀನಿ. ಏನಂದ್ರೆ ನಿನ್ನೆ ಒಬ್ರು ಫೋನ್ ಮಾಡಿದ್ರು ನಂಗೆ. ಇದು ನಮ್ಮ ಮಾರ್ಗದರ್ಶಿ ಒಬ್ರು ಮೆಂಬರು ನಮ್ GMC ಮಾರ್ಗದರ್ಶಿ ಒಂದು ಫೋನ್ ಮಾಡಿದ್ರು. ಏನಂತ ಹೇಳಿದ್ರೆ, ಸರ್ ನಾನು ಒಂದು ಯಾವ್ದೋ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೆ. ಆನ್ ದ ಬೈಕ್ ಮೇಲೆ ಹೋಗ್ತಾ ಇದ್ದೆ ನಾನು. ಬೈಕ್ ಮೇಲೆ ಹೋಗ್ಬೇಕಾದ್ರೆ ಏನಾಯ್ತಂದ್ರೆ ನಿಮ್ದು ನೋಟಿಫಿಕೇಶನ್ ಬಂತು. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಆ 2:15ಕ್ಕೆ ಒಂದು ಕ್ವಿಜ್ ಕೊಟ್ಟಿದ್ದೆ. ಆಮೇಲೆ 7:30ಕ್ಕೆ ಒಂದು ಕ್ವಿಜ್ ಕೊಟ್ಟಿದ್ದೆ. ಸೊ ಅವರು ಕಾಲ್ ಮಾಡಿದ್ರು ನನಗೆ ಇಮಿಡಿಯೇಟ್ 7:30 ಒಂದು ಕ್ವಿಜ್ ಅಲ್ಲಿ ರಾತ್ರಿ. ಯಾಕೆ ಸರ್ ತಂದೆ ನಾನು ಇದು ಮುಗಿದಾದ್ಮೇಲೆ ಕ್ವಿಜ್ ಮುಗಿದಾದ್ಮೇಲೆ ಇಲ್ಲಿ ಸುಮಾರು ಒಂದು 30 ಕ್ವಶನ್ಸ್ ಇತ್ತು. 30 ಕ್ವಶನ್ಸ್ ಮುಗಿದಾದ್ಮೇಲೆ ಫೋನ್ ಮಾಡಿದ್ರು. ಸರ್ ಏನಾಯ್ತ್ರಿ ಅಂತಂದೆ ನಾನು. ಇಲ್ಲ ಸರ್ ನನ್ಗೊಂದು ಬಹಳ ಅಂದ್ರೆ ಬಹಳ ಖುಷಿ ವಿಚಾರ ನಿಮ್ಗೆ ಹೇಳ್ಬೇಕಂತಂದ್ರು ಅವ್ರು. ಏನಂತ ಕೇಳಿದೆ ನಾನು. ಸರ್ ಹಿಂಗ ಆನ್ ದ ಡ್ಯೂಟಿ ಹೋಗ್ತಾ ಇದ್ದೀನಿ ನಾನು, ಇಮಿಡಿಯೇಟ್ ನೋಟಿಫಿಕೇಶನ್ ಬಂತು. ನೋಟಿಫಿಕೇಶನ್ ಬಂದ ತಕ್ಷಣ ಗಾಡಿ ಸ್ಟಾಪ್ ಮಾಡ್ಕೊಂಡು ನಿಮ್ ಕ್ವಿಜ್ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಅಂದ್ರ ಅವರು. ಅಂದ್ರೆ ಆ ಕ್ವಿಜ್ ಗಳ ಜೊತೆ ಅವ್ರದ್ದು ಅಟ್ಯಾಚ್ಮೆಂಟ್ ಕೂಡ ಬೆಳೀತಾ ಇದೆ. ಸ್ಟಡಿ ಮೇಲೆ ಇರ್ತಕ್ಕಂಥ ಒಂದು ಏನದು ಉತ್ಸಾಹವನ್ನ ತೋರಿಸ್ತಾ ಇದೆ ಇಲ್ಲಿ. ಹಾಗಾಗಿ ನನ್ನ ಒಂದು GMC ಕೋರ್ಸ್ ನ ಒಂದು ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು ಮತ್ತೊಬ್ಬರ ಒಂದು ಏಳಿಗೆ ಕಾರಣ ಆಗ್ತಾ ಇದ್ದಾವೆ ಅಂದ್ರೆ ನನಗೆ ಒಂದು ತುಂಬಾ ತುಂಬಾ ಒಂದು ಖುಷಿಯ ವಿಚಾರ ಮತ್ತು ಹೆಮ್ಮೆಯ ವಿಚಾರ. ಏನಕ್ಕಂದ್ರೆ ಅಂತ ಒಂದು ಏನದು ಕೆಸೆಟ್ ನೆಟ್ PhD ಮಾಡಿರ್ತಕ್ಕಂಥ ಒಂದು ಏನದು ಸೀನಿಯರ್ಗಳ ಜೊತೆ ನಾನು ಕೂಡ ಏನು ಈ ಒಂದು ಕೋರ್ಸ್ನ ಭಾಗವಾಗಿ ಮೆಂಟರ್ ಆಗಿ, ಗೈಡರ್ ಆಗಿ ಈ ಒಂದು ಮಾಡ್ತಾ ಇರೋದು ನನಗೆ ಒಂದು ಖುಷಿ ವಿಚಾರ. ನೆಕ್ಸ್ಟ್ ಏನಂದ್ರೆ ನಾವಿಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಟಾಪಿಕ್ ಆಧಾರಿತವಾಗಿ ಏನನ್ನ ಸ್ಟಡಿಯನ್ನ ಮಾಡಿಸ್ತಾ ಇದ್ದೀನಿ ಇಲ್ಲಿ. ಟಾಪಿಕ್ ದಿನಕ್ಕೆ 1-2 ಅಥವಾ 3 ಟಾಪಿಕ್ಗಳನ್ನ ಕೊಡ್ತಾ ಇದೀವಿ. ಈ ಟಾಪಿಕ್ಗಳನ್ನ ಮೂಲಕ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ದಿನಂಪ್ರತಿ ತಯಾರಿಯನ್ನ ಮಾಡ್ತಾ ಇರ್ತಾರೆ. ದಿನಂಪ್ರತಿ ತಯಾರಿಯನ್ನ ಮಾಡ್ತಿರ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ದಿನದ ಒಂದು 10 ಗಂಟೆಗಳ ಕಾಲ ಅವರು ಗೊತ್ತಿಲ್ದಂಗೆ ಸ್ಟಡಿ ಮಾಡಿಬಿಡ್ತಾರೆ. ಅದರ ಮಧ್ಯದಲ್ಲಿ ಕ್ವಿಜ್ಗಳನ್ನ ಕೊಡ್ತಾ ಇರ್ತೀವಿ. ಈ ಕ್ವಿಜ್ಗಳು ಕೆಲವು ಟೈಮಲ್ಲಿ ಸರ್ಪ್ರೈಸ್ ಕ್ವಿಜ್ಗಳನ್ನ ಕೊಡ್ತಾ ಇರ್ತೀವಿ. ಸರ್ಪ್ರೈಸ್ ಕ್ವಿಜ್ಗಳು ಇರ್ತಾವು. ಆಮೇಲೆ ಏನದು ನಮ್ಮ ಕ್ಲೆವರಾ ಮೋಟಿವೇಶನ್ ಕ್ವಿಜ್ ಇರುತ್ತಿಲ್ಲಿ. ಕ್ಲೆವರಾ ಮೋಟಿವೇಶನ್ ಕ್ವಿಜ್ ಇರುತ್ತೆ. ಯಾವ ತರ ಇರುತ್ತೆ ಅಂದ್ರೆ ಅದು ಕಂಪ್ಲೀಟ್ ಆಗಿರ್ತಕ್ಕಂಥ ಅವರ ಹಿಂದಿನ ಒಂದು ಜ್ಞಾನವನ್ನ ಹೊರಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಸರ್ಪ್ರೈಸ್ ಕ್ವಿಜ್ ಮತ್ತು ಮೋಟಿವೇಶನ್ ಕ್ವಿಜ್ಗಳ ಮೂಲಕ. ಅವ್ರು ಯಾವತ್ತು ನಾನು ಹಿಂದೆ ಓದಿದ್ದ ಒಂದು ನಾಲೆಜ್ ಇತ್ತು, ನನಗೆ ಅದನ್ನ ಹೊರಹಚ್ಚಬೇಕನ್ನೋದು ಕೆಲಸ ಮಾಡೋದಂದ್ರೆ ಈ ಸರ್ಪ್ರೈಸ್ ಕ್ವಿಜ್ ಮತ್ತು ಮೋಟಿವೇಶನ್ ಕ್ವಿಜ್ಗಳ ಮೂಲಕ ನಾವಿಲ್ಲಿ ಮಾಡ್ತೇವೆ. ಇನ್ನೊಂದೇನಂದ್ರೆ ನಾವಿಲ್ಲಿ ಈ ಟೆಸ್ಟ್ ಸೀರೀಸ್ಗಳ ಮೂಲಕ ಅವರ ಡೆಪ್ತ್ ನಾಲೆಜ್ ಅನ್ನ ಚೆಕ್ ಮಾಡ್ತಾ ಇದೀವಿ. ಡೆಪ್ತ್ ನಾಲೆಜ್ ಅನ್ನ ಚೆಕ್ ಮಾಡ್ತಾ ಇದ್ದೀವಿ. ಅಂದ್ರೆ ಆರಂಭಿಕವಾಗಿರ್ತಕ್ಕಂಥ ಈ ನಮ್ಮ ಸರ್ಪ್ರೈಸ್ ಕ್ವಿಜ್ ಮತ್ತು ಇದೇನು ಸರ್ಪ್ರೈಸ್ ಕ್ವಿಜ್ SQ ಮತ್ತು
ನಮ್ದು CQ ಇದೆಯಲ್ಲ, ಇವುಗಳ ಮೂಲಕ ಅವ್ರ ಡೆಪ್ತ್ ನಾಲೆಜ್ ಅನ್ನು ಚೆಕ್ ಮಾಡ್ತಾ ಇದ್ದೀವಿ. ಯಾರು ಎಲ್ಲಿ ಕೊರತೆ ಇದ್ದಾರೆ ಅನ್ನೋದನ್ನ ಈ ಒಂದು ಕ್ವಿಜ್ಗಳ ಮೂಲಕ ಟೆಸ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಕೊರತೆಯನ್ನು ತುಂಬುವ ಒಂದು ಕೆಲಸ ಕಾರ್ಯವನ್ನು ಕೂಡ ನಾವು ನಮ್ಮ ಟೀಮ್ ಏನ್ ಮಾಡ್ತಾ ಇದ್ದೀವಿ, ಒಂದು ಸೈಂಟಿಫಿಕ್ ಆಗಿ S to S ಫಾರ್ಮುಲಾ ಕೂಡ ನಾವು ಇಲ್ಲಿ ಕಂಡು ಹಿಡ್ಕೊಂಡಿದ್ದೀವಿ. S to S ಫಾರ್ಮುಲಾ ಕೂಡ ಕಂಡು ಹಿಡಿದೀವಿ. ಈ S to S ಫಾರ್ಮುಲಾ ಯಾವ ತರ ಇರುತ್ತೆ ಅಂದ್ರೆ, ಅದು ಕಂಪ್ಲೀಟ್ ಆಗಿ ಏನು ಸ್ಪೂನ್ ಫೀಡಿಂಗ್ ಹಿಡ್ಕೊಂಡು ಸ್ಪಿಂಟರ್ ವರೆಗೂ ಕೂಡ ನಾವು ಇಲ್ಲಿ ಕೆಲಸ ಮಾಡ್ತಿದ್ವಿ ನೋಡಿ. ಈ ಫೀಡಿಂಗ್ ಹಿಡ್ಕೊಂಡು ಸ್ಪೂನ್ ಫೀಡಿಂಗ್ ಹಿಡ್ಕೊಂಡು ನಾವು ಸ್ಪಿಂಟರ್ ಆಗುವ ತನಕ ಏನು ಈ ಒಂದು ಕೆಲಸನ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ಒಂದು S to S ಫಾರ್ಮುಲಾ ಮೂಲಕ ಅವನು 0 ಇದ್ರೂ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಅವ್ರನ್ನ ಅತ್ಯುತ್ತಮವಾಗಿರ್ತಕ್ಕ ಕಂಟೆಂಟ್ ಗಳ ಮೂಲಕ, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ ಗಳ ಮೂಲಕ ಅವರಿಗೆ ಏನು ಏನು ಒಂದು ಬುಕ್ ಇಲ್ಲಂದ್ರೂ ಕೂಡ ನಾವೇ ಒಂದು ಕಂಟೆಂಟ್ ಅನ್ನು ಒದಗಿಸೋದ್ರ ಮೂಲಕ ಅವರ ಒಂದು ತಯಾರಿಯನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಅವರ ಒಂದು ಏನೊಂದು ಅವರ ಒಂದು ಸಾಕ್ಷಿ ಮತ್ತು ಆತ್ಮಶಕ್ತಿಯನ್ನ ಬಲಪಡಿಸುವ ಒಂದು ಕೆಲಸವನ್ನ ನಾವು S to S ಮೂಲಕ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ನಾವು ಇಲ್ಲಿ ಕೂಡ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಕೂಡ ಅವರಿಗೆ ಓಲ್ಡ್ ಪೇಪರ್ ಗಳನ್ನ ಕೊಡ್ತಾ ಇದೀವಿ. ಓಲ್ಡ್ ಕ್ವಶನ್ ಪೇಪರ್ ಗಳನ್ನ, ಓಲ್ಡ್ PYQ ಪೇಪರ್ ಗಳನ್ನ ಕೂಡ PYQ ಕ್ವಶನ್ ಪೇಪರ್ ಗಳನ್ನು ಕೂಡ ಕೊಡ್ತಾ ಏನ್ ಮಾಡ್ತಾ ಇದೀವಿ ಅಂದ್ರೆ, ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳ ಆಧಾರಿತವಾಗಿ ಅವರಿಗೆ ಯಾವುದೇ ಒಂದು ಸಮಸ್ಯೆ ಆಗದಂತ ಒಂದು ಕೆಲಸ ಕೂಡ ನಾವು ಮಾಡ್ತಾ ಇದೀವಿ. ಇನ್ನೊಂದು ವಿಚಾರ ಏನಂದ್ರೆ, ನಾವು ಪ್ರಮುಖವಾಗಿ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನೂರಾರು ಸಮಸ್ಯೆಗಳು ಬರ್ತಾವ ಆರಂಭಿಕವಾಗಿ. ಈ ಸಮಸ್ಯೆಗಳಲ್ಲಿ ಕೆಲವರು ಹೇಳ್ತಿದ್ರು, ಸರ್ ನಾನು ಆಲ್ರೆಡಿ ಸ್ಕೂಲ್ ಟೀಚರ್ ಇದ್ದೀನಿ, ಕ್ಲಾಸ್ ಅಲ್ಲಿ ಕೂತಾಗ ಕ್ಲಾಸ್ ಮಾಡ್ಬೇಕಾದ್ರೆ ನಮ್ಗೆ ನೋಡಕ್ ಆಗಲ್ಲ, ನೀವು ಆನ್ ಟೈಮ್ ಒಂದು ಕರೆಕ್ಟ್ ಟೈಮ್ ಅಲ್ಲಿ ಮಾಡಿ, ಈವ್ನಿಂಗ್ ಮಾಡಿ ಅಂತಂದ್ರು. ಸರಿ, ನಾವು ಮಾಡ್ತೀವಿ, ಸಮಸ್ಯೆ ಇಲ್ಲ. ಬಟ್ ಥಿಂಗ್ ಏನಂದ್ರೆ, ಕೆಲವೊಬ್ರು ಏನ್ ಮಾಡ್ತಿರ್ತಾರಂದ್ರೆ, ಅದು ಕ್ವಿಜ್ ಇಲ್ಲಾಂದ್ರೂ ಕೂಡ ಆಫ್ಲೈನ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ಅದು ಕ್ವಿಜ್ ಮುಗಿದಾದ ನಂತರ ನಾನು ಟೈಮ್ ಸಿಕ್ಕ ನೋಡ್ತಾ ಇದ್ದೀನಿ, ಅದು ಕಂಡಕ್ಟ್ ಮಾಡ್ರಿ ಅಂತಂದ್ರು. ಸರಿ, ಈಗೇನಂದ್ರೆ ಸಮಸ್ಯೆ ಏನಂದ್ರೆ, ಇವ್ರು ಒಬ್ರು ನೋಡಕ್ಕಾಗಲ್ಲ, ಒಬ್ರು ನೋಡಕ್ಕಾಗತ್ತೆ. ಬಟ್ ಥಿಂಗ್ ಏನಂದ್ರೆ, ಅದನ್ನ ಕ್ವಿಜ್ ಮುಗಿದಾದ ನಂತರ ಅವ್ರು ಫ್ರೀ ಟೈಮ್ ಅಲ್ಲಿ ನೋಡ್ಕೊಂಡ್ರು ಕೂಡ ಸಮಸ್ಯೆ ಇರಲ್ಲ. ಇನ್ನೊಬ್ರು ಸಮಸ್ಯೆ ಏನ್ ಹೇಳಿದ್ರು ಅಂದ್ರೆ ನನಗೆ, ಅವ್ರು ಸ್ಕೂಲ್ ಟೀಚರ್ ಇದ್ದಾರೆ, ಆ ಊರಿಗೆ ಹೋದ್ರೆ ಅಲ್ಲಿ ನೆಟ್ವರ್ಕೇ ಬರಲ್ಲ, ಬರಲ್ಲ. ಬಟ್ ಥಿಂಗ್ ಏನಂದ್ರೆ, ನಾವು ಯಾವುದೇ ಕಾರಣಕ್ಕೂ PDF ಗಳನ್ನ 10 ಗಂಟೆ ಒಳಗಾಗಿನೇ ಹಾಕ್ತಿರ್ತೀವಿ ಮಾರ್ನಿಂಗ್. ಆ PDF ಗಳನ್ನ ನೋಡ್ಕೊಂಡು ಸ್ಕೂಲಲ್ಲಿ ಕೂತಾಗ ಅವ್ರ ಟೈಮ್ ಸಿಕ್ಕಾಗ ಅವನು ಓದ್ಕೊಂಡು ರಾತ್ರಿ 10 ಗಂಟೆಗೆ ಕ್ವಿಜ್ ಗಳನ್ನ ಅಟೆಂಡ್ ಮಾಡ್ತಿದ್ದಾರೆ ಅವರು. ಸಾಯಂಕಾಲ 7:30ಕ್ಕೆ ಒಂದು ಕ್ವಿಜ್ ಇರುತ್ತೆ, ಅದನ್ನು ಅಟೆಂಡ್ ಮಾಡ್ತಿದ್ದಾರೆ. ಈ ಕ್ವಿಜ್ ಗಳ ಮೂಲಕ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನನಗೆ ಫೋನ್ ಮಾಡಿ. ಏನಂದ್ರೆ, ಸರ್ ನೀವು ಕೊಡ್ತಕ್ಕಂಥ ಕಂಟೆಂಟ್ ಅನ್ನ ನನ್ನ ಒಂದು ಉಳಿತಾಯದ ಸಮಯದಲ್ಲಿ ಅವ್ನು ಓದ್ಕೊಂಡು ರಾತ್ರಿ ಕ್ವಿಜ್ ಗಳ ರೆಡಿ ಆಗ್ತಾ ಇದೀನಿ. ಇಲ್ಲಾಂದ್ರೆ ನಾನು ಇಲ್ಲಿವರೆಗಿನ GK ಸಂಬಂಧಪಟ್ಟಂತ ಒಂದು ಯಾವುದೇ ಒಂದು ವಿಚಾರ ಮಾಡಿರ್ಲಿಲ್ಲ. ನಿಮ್ಮ ಒಂದು ಈ ಟೆಸ್ಟ್ ಸಿರೀಸ್ ಗಳ ಮೂಲಕ, ಮತ್ತೆ ನಾನು ಹೆಸರು ಆರಂಭಿಕವಾಗಿ ಬರೀ ಟೆಸ್ಟ್ ಸಿರೀಸ್ ಮಾತ್ರ ಹೇಳಿದ್ದೆ ಅಲ್ಲಿ. ಹಾಗೂ ಸಾಕಷ್ಟು ಅಡ್ಮಿಷನ್ ಕೂಡ ಅದು. ಬಟ್ ನಾನು ಒನ್ ಟು ಒನ್ ಏನಾಗಬೇಕಾಗಿತ್ತು ಅಂದ್ರೆ, ಕಾಂಟ್ಯಾಕ್ಟ್ ಇರಬೇಕಾಗಿತ್ತು. ಹಾಗಾಗಿ ಈ ಡೈಲಿ ಕ್ವಿಜ್ ಗಳ ಮೂಲಕ ಮತ್ತು ಡೈಲಿ ಸ್ಟಡಿ ಮಟೀರಿಯಲ್ ನಾವು PDF ಗಳ ಮೂಲಕ ಏನ್ ಕೊಡ್ತಾ ಇದೀವಲ್ಲ, ಇದು ಆರಂಭಿಕವಾಗಿ ಕನ್ನಡದಲ್ಲಿ ಮಾತ್ರ ಕೊಡ್ತಾ ಇದ್ದೆ. ಬಟ್ ನನಗೆ ಇಲ್ಲಿ ಏನಾದ್ರು ಸಮಸ್ಯೆ ಆಯ್ತಂದ್ರೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ಬಿಟ್ರು ನನ್ಗೆ ಗೊತ್ತಿಲ್ದೇನೆ. ಅವರು ಕ್ವಶನ್ ಮಾಡಿದ್ರು ನಂಗೆ, ಸರ್ ನಮ್ಗೆ ಕನ್ನಡದಲ್ಲಿ ಮಾತ್ರ ಕೊಟ್ರೆ ಈಗ ವರ್ಕೌಟ್ ಆಗಲ್ಲ, ನಮ್ಗೆ ಇಂಗ್ಲಿಷ್ ಅಲ್ಲಿ ಬೇಕು, ವಿ ಆರ್ ಫ್ರಮ್ ದಿ ಇಂಗ್ಲಿಷ್ ಬ್ಯಾಕ್ಗ್ರೌಂಡ್, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಬೇಕಂತಂದ್ರು. ಓಪನ್ ಆಗಿ ಹೇಳಿದ್ರು ಅವರು. ನಾನು ಚಾಲೆಂಜ್ ಆಗಿ ತಗೊಂಡೆ, ಇಂಗ್ಲಿಷ್ ಮೀಡಿಯಂ ಕಂಟೆಂಟ್ ಕೊಡ್ತಾ ಇದ್ದೀನಿ ಈಗ. ನೆಕ್ಸ್ಟ್, ಆರಂಭಿಕವಾಗಿ ನಾನು ಕ್ವಿಜ್ ಗಳನ್ನ ಏನ್ ಮಾಡ್ತಾ ಇದ್ದೆ, ಕೇವಲ ಕನ್ನಡದಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತಾ ಇದ್ರೆ, ಒಬ್ರು ರಾತ್ರಿ 12 ಗಂಟೆಗೆ ನಾನು ಮೆಸೇಜ್ ಹಾಕಿದ್ರು. ರಾತ್ರಿ 12 ಗಂಟೆಗೆ ಮೆಸೇಜ್ ಹಾಕಿ ಏನ್ ಮಾಡಿದೆ ಅಂದ್ರೆ, ಸರ್ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವಿಜ್ ಕಂಡಕ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ, ಬಟ್ ನೀವು ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದೀರ ಅಂದ್ರು ನನಗೆ. ಅದನ್ನ ಚಾಲೆಂಜ್ ಆಗಿ ತಗೊಂಡೆ ನಿನ್ನೆ ಕೂಡ ನಾನು ಎರಡು ಕ್ವಿಜ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಂಡಕ್ಟ್ ಮಾಡಿದೀನಿ. ಒಂದು ಕ್ವಿಜ್ 30 ಪ್ರಶ್ನೆಗಿತ್ತು, ಇನ್ನೊಂದು ಗ್ರ್ಯಾಂಡ್ ಕ್ವಿಜ್ ನಾವು ರಾತ್ರಿ 10 ಗಂಟೆಗೆ ಮಾಡೋದು ಗ್ರ್ಯಾಂಡ್ ಕ್ವಿಜ್. ಇದನ್ನ 50 ಪ್ರಶ್ನೆಗಳನ್ನ ಹಾಕಿ ಇದನ್ನು ಸಂಪೂರ್ಣವಾಗಿ ನಾನು ಬೈಲಿಂಗ್ವಲ್ ಕೊಟ್ಟಿದ್ದೀನಿ, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡು ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಮಾಹಿತಿಗಳನ್ನು ಕೂಡ ಅವರು ತಪ್ಪಾಗಿದೆ ತಿಳ್ಕೊಳ್ಳಿ ಅಂತ ಒಂದು ಸಣ್ಣ ಪುಟ್ಟ ಮಾಹಿತಿಯನ್ನು ಕೂಡ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಅಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಐ ಫೀಲ್ ಪ್ರೌಡ್. ಏನಕ್ಕಂದ್ರೆ, ಸುಮಾರು ಇರ್ತಕ್ಕಂಥ ಒಂದು ಅಡ್ಮಿಷನ್ ತಗೊಂಡಿರ್ತಕ್ಕಂಥ ಭಾಗದಲ್ಲಿ ಸುಮಾರು 70ರಿಂದ 80% ಜನ ಏನ್ ಮಾಡಿದ್ರು ಅಂದ್ರೆ ಅಟೆಂಡ್ ಮಾಡಿದ್ರು. ಅದರಲ್ಲಿ 50 ಪ್ರಶ್ನೆಗಳಲ್ಲಿ ಸುಮಾರು 20ಕ್ಕಿಂತ ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರು. ಆರಂಭಿಕ ಹಂತದಲ್ಲಿ ಕೂಡ 20 ಪ್ರಶ್ನೆಗಳಕ್ಕಿಂತ ಹೆಚ್ಚು ಆನ್ಸರ್ ಮಾಡ್ತಕ್ಕಂಥ ಒಂದು ಕೆಪಾಬಿಲಿಟಿ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿಯ ವಿಚಾರ. ಹಾಗಾಗಿ ಕಮಿಂಗ್ ಡೇಸ್ ಅಲ್ಲಿ ಕೂಡ ನಾವು ಇನ್ನೂ ಹಲವು ವಿಚಾರಗಳನ್ನ ಈ ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ 360 ಡಿಗ್ರಿಯಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೊಡ್ತಾ ಇದ್ದೀವಿ. ನಿಮ್ಮ ಒಂದು ಏಳಿಗೆಗಾಗಿ ನಮ್ಮ ಒಂದು ಈ GMC ಕೋರ್ಸ್ ಏನಿದೆಯಲ್ಲ, GK ಮಾರ್ಗದರ್ಶಕರು ಕೋರ್ಸ್ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ಮತ್ತು ಪ್ರತಿಯೊಂದು ಕೂಡ ಭಾಗದಿಂದ
ಬರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಏನು ಹೆಕ್ಕಿ ತೆಗೆದು ಆಲ್ ಓವರ್ ಇಂಡಿಯಾ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ ನಮ್ಮ ಒಂದು ಕ್ವಶನ್ ಪೇಪರ್ ಗಳನ್ನ ಸೆಟ್ ಮಾಡ್ತಾ ಇದ್ದೀವಿ. ಈ ಕಮಿಂಗ್ ಸಂಡೇ ಕೂಡ ನಮ್ದು ಏನಂದ್ರೆ ಕಮಿಂಗ್ ಸಂಡೇ ಕೂಡ ಒಂದು ಗ್ರ್ಯಾಂಡ್ ಟೆಸ್ಟ್ ಇದೆ. ಇಲ್ಲಿ ಗ್ರ್ಯಾಂಡ್ ಟೆಸ್ಟ್, ಈ ಗ್ರ್ಯಾಂಡ್ ಟೆಸ್ಟ್ ಅಲ್ಲಿ ಕೂಡ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮಾಡ್ತಾ ಇದೀವಿ. ಇಲ್ಲಿ ಏನೈತೆ ಅಂದ್ರೆ ವಿಶೇಷವಾಗಿ ಪ್ರಮುಖವಾಗಿ 360 ಡಿಗ್ರಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ತಾ ಇದೀವಿ. ಯಾಕಂದ್ರೆ ಇವರ ಒಂದು ನಾವು ಮಾಡ್ತಕ್ಕಂಥ ಒಂದು ಜಿ ಕೆ ಪ್ರಶ್ನೆ ಪತ್ರಿಕೆ ಒಂದು ಮಾರ್ಗದರ್ಶನ ಇವರ ಕಮಿಂಗ್ ಡೇಸ್ ಅಲ್ಲಿ ಅವ್ರ ಆಪ್ಷನಲ್ ಸಬ್ಜೆಕ್ಟ್ ಹೆಲ್ಪ್ ಆಗುತ್ತಿದ್ದು, ಏನು ಆಪ್ಷನಲ್ ಸಬ್ಜೆಕ್ಟ್ ಗೆ ಹೆಲ್ಪ್ ಆಗುತ್ತಾ. ಹಾಗಾಗಿ ನಮ್ಮ ಪ್ರಶ್ನೆ ಪತ್ರಿಕೆ ಮಾಡಲ್ ಯಾವ್ದಂದ್ರ ಮಿನಿಮಮ್ 15 ಟೈಪ್ಸ್ ಆಫ್ ಕ್ವಶನ್ಸ್ ಇರ್ತಾವ. ಇಲ್ಲಿ 15 ಟೈಪ್ಸ್ ಆಫ್ ಕ್ವಶನ್ಸ್ ಇರ್ತಾವ. ಅದನ್ನ ಕೂತ್ ನಾನು ಸೆಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇರ್ತಕ್ಕಂಥ ಆಳವಾದ ವಿಚಾರಗಳನ್ನ ಮತ್ತು UPSC ಮಾತ್ರ ಆಗಲಿ KPSC ಮಾತ್ರ ಆಗಲಿ ದೇಶಾದ್ಯಂತ ಅಸಿಸ್ಟೆಂಟ್ ಪ್ರೊಫೆಸರ್ ಏನ್ ನಡೆದಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋದ್ರ ಮೂಲಕ ಈ ಒಂದು 15 ಟೈಪ್ಸ್ ನಲ್ಲಿ ಏನದು ಪ್ರಶ್ನೆಗಳನ್ನ ಸಿದ್ಧಪಡಿಸ್ತಾ ಇದ್ದೀನಿ. ಹಾಗಾಗಿ ಇನ್ನು ಕೋರ್ಸ್ ಕೂಡ ಆರಂಭಿಕವಾಗಿದೆ. ನೀವು ಯಾರಾದ್ರೂ ಜಾಯ್ನ್ ಆಗ್ಬೋದಿದ್ರೆ ಈಗ ಜಾಯ್ನ್ ಆಗ್ಬೋದು. ಈ ನಂಬರ್ ಕಾಲ್ ಮಾಡಿ, ಏನು 8660 ನೋಡಿ. ನಮ್ಮ ಒಂದು GK ಟೆಸ್ಟ್ ಸೀರೀಸ್ ಕೇವಲ ನಾವು GK ಮಾತ್ರ ಅಲ್ಲ, ಅದು ಕರ್ನಾಟಕದ ಯಾವುದೇ ಒಂದು ಎಕ್ಸಾಮ್ ಕೂಡ ನೀವು ಪಾಸ್ ಮಾಡೋದು. ನೋಡಿ, ಇವಾಗ ESI ಕಾಲ್ ಆಗಿದೆ, ಮತ್ತೆ ESI ಕಾಲ್ ಆಗುತ್ತಾ, ಮತ್ತೆ PSI ಕೂಡ ಕಾಲ್ ಆಗ್ತಾ ಇದೆ. ನಮ್ಮ ಮಾಡ್ತಕ್ಕಂಥ ಒಂದು ಸೈಂಟಿಫಿಕ್ ವೇ ಇಲ್ಲಿರ್ತಕ್ಕಂಥ GMC ಕೋರ್ಸ್ ನ ಒಂದು ಪ್ರಯೋಜನವನ್ನ ನೀವು ಎಲ್ಲಾ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಹಾಗಾಗಿ ಯಾರು ತಡ ಮಾಡಕ್ ಹೋಗ್ಬೇಡ್ರಿ, ಇನ್ನೂ ಟೈಮ್ ಇದೆ. ಸಂಡೇ ಕೂಡ ಗ್ರ್ಯಾಂಡ್ ಟೆಸ್ಟ್ ನಡೀತಾ ಇದೆ. ಇನ್ನೂ 2-3 ದಿನ ನಿಮ್ಗೆ ಟೈಮ್ ಇದೆ. ಈ ಕೋರ್ಸ್ ಅನ್ನ ಜಾಯ್ನ್ ಆಗಿ ನಿಮ್ಮ ಒಂದು ತಯಾರಿಯನ್ನ ಅತ್ಯುತ್ತಮವಾಗಿ ಬಲಪಡಿಸಿಕೊಳ್ಳಿ. ಇನ್ನ ಕಮಿಂಗ್ ಡೇಸ್ ಅಲ್ಲಿ ಕೂಡ ನಾವು ಇನ್ನೊಂದು ವಿಚಾರ ಏನ್ ಹೇಳಿದ್ರೆ, ಕಮಿಂಗ್ ಡೇಸ್ ಅಲ್ಲಿ ಕೂಡ ನಾವು ವಿಶೇಷವಾಗಿ ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನಾನು ಏನು ಏಪ್ರಿಲ್ ಲಾಸ್ಟ್ ವೀಕ್ ಇಂದ ಟೆಸ್ಟ್ ಸೀರೀಸ್ಗಳು ಕೂಡ ಮಾಡ್ತಾ ಇದೀವಿ. ಇಲ್ಲಿ ಟೆಸ್ಟ್ ಸೀರೀಸ್ಗಳು ಕೂಡ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ವಿಚಾರಿಸೋರಿದ್ರೆ ಇದೇ ನಂಬರ್ ಕಾಲ್ ಮಾಡ್ರಿ, ನಿಮ್ಗೆಲ್ಲ ಕೂಡ ಮಾಹಿತಿಗಳನ್ನ ನಾನು ಇಲ್ಲಿ ಕೊಡ್ತೀನಿ. ಅತ್ಯುತ್ತಮವಾಗಿರ್ತಕ್ಕಂಥ ಸೈಂಟಿಫಿಕ್ ಇತ್ತಿದ್ದು ಈ ಆಪ್ಷನಲ್ ಸಬ್ಜೆಕ್ಟ್ ಏನಂದ್ರೆ ಅಂದ್ರೆ ಇದರಲ್ಲಿ ಬಹಳ ಒಂದು ಆಳವಾಗಿರ್ತಕ್ಕಂಥ ಒಂದು ಡೆಪ್ತ್ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿ 3-4 ಭಾಗವಾಗಿ ಈ ಟೆಸ್ಟ್ ಕೋರ್ಸ್ ಗಳನ್ನ ನಾವು ಇಡ್ತಾ ಇದೀವಿ. ಅದು ಯಾವ ತರ ಅಂದ್ರೆ ನಮ್ಗೆ ಆಲ್ರೆಡಿ ಹೇಳಿದೆ, ನಮ್ಗೆ S2S ಫಾರ್ಮುಲಾದಲ್ಲಿ ಕೂಡ ಈ ಒಂದು ಟೆಸ್ಟ್ ಸೀರೀಸ್ ಗಳನ್ನ ಮಾಡ್ತಾ ಇದೀವಿ. ಇದರ ಒಂದು ಪ್ರಯೋಜನ ನೀವು ಪಡ್ಕೊಳ್ಳಿ. ಸರಿ, ಮುಂದಿನ ಒಂದು ಇವತ್ತಿನ ಸಾಯಂಕಾಲ ನೋಡೋಣ, ಸಾಧ್ಯ ಆದ್ರೆ ಒಂದು ಲೈವ್ ಕ್ಲಾಸ್ ಅಲ್ಲಿ ಬರ್ತಾ ಇದೀನಿ, ಲೈವ್ ವಿಡಿಯೋದಲ್ಲಿ ಬರ್ತಾ ಇದೀನಿ. ಇಲ್ಲಿ ಒಂದು 10 ಹಲವು ಏನದು ಒಂದು MCQ ಗಳನ್ನ ತಗೊಂಡ್ಬರ್ತಾ ಇದೀನಿ. ಅಲ್ಲಿ ಬಂದು ನಿಮ್ಮ ಪಾರ್ಟಿಸಿಪೇಟ್ ಮಾಡ್ರಿ. ಯಾಕಂದ್ರೆ ಈ ಲೈವ್ ಕ್ವಿಜ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ ಪ್ರೆಸೆನ್ಸ್ ಆಫ್ ಮೈಂಡ್ ಹೆಚ್ಚಾಗತ್ತಾ. ನೆಕ್ಸ್ಟ್ ಏನಂದ್ರೆ ನಾವು ಲೈವ್ ಕ್ಲಾಸ್ ನೋಡ್ತಾ ಇದ್ದಾಗ ಏನಾಗುತ್ತೆ, ಇಂಟರಾಕ್ಟಿವ್ ಜಾಸ್ತಿ ಇರುತ್ತೆ. ನಿಮಗೂ ಕೂಡ ಪ್ರಶ್ನೆ ಕೇಳುವ ಒಂದು ಅವಕಾಶಗಳು ಸಿಗುತ್ತಾ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮತ್ತೆ ನಮ್ಮ ಚಾನೆಲ್ ನಿನ್ನೆ 3000 ಸಬ್ಸ್ಕ್ರೈಬರ್ಗಳನ್ನ ಒಂದು ಅಂಕಿಯನ್ನು ಪಡೆದುಕೊಂಡು ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಕ್ಕೆ ನಿಮ್ಮೆಲ್ಲರೂ ಕೂಡ ತುಂಬಾ ಹೃದಯದ ಧನ್ಯವಾದವನ್ನ ಅರ್ಪಿಸ್ತೀನಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.